ಮತ್ತು ಪ್ಯಾಂಟ್ ಇದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ನೋಡಿ ಕಾಲೆಲ್ಲ ಬೆಂಡ್ ಮಾಡಿದ್ರೆ ಇದೇನು ಸ್ಟ್ರೆಚ್ ಆಗಲ್ಲ, ಮೀನ್ಸ್ ಪ್ಯಾಂಟ್ ಏನು ಪ್ರಾಬ್ಲಮ್ ಆಗಲ್ಲ ಕೆಳಗಡೆ ಕುತ್ಕೊಳ್ಳೋವಾಗ ಇದು ಮಾಡೋವಾಗ. ಆಮೇಲೆ ನೋಡಿ ಇದು ಪ್ಯಾಂಟನ್ನು ನಂದು ಎಲ್ಲಿ ಎತ್ಕೊಳ್ತಾ ಇಲ್ಲ, ಸ್ಟ್ರೇಟ್ ಪ್ಯಾಂಟ್ ಇದೆ, ಲೇಡೀಸ್ ಪ್ಯಾಂಟ್ ಇದೆ ನೋಡಿ. ಹೀಗೆ ಲೈನಿಂಗ್ ಕೊಡ್ತಿದೆ ಮತ್ತು ಇದರಲ್ಲಿನೂ ಕೂಡ ಫ್ರೆಂಡ್ಸ್ ನಾನು ಲೈನಿಂಗ್ನ ಹಾಕಿದ್ದೀನಿ ನೋಡಿ. ಲೈನಿಂಗ್ ಹಾಕಿದ್ದೀನಿ ಯಾಕಂದರೆ ಇದು ಪ್ಯಾಂಟ್ ಲುಕ್ ಚೆನ್ನಾಗಿ ಬರುತ್ತೆ, ಅದಕ್ಕಾಗಿ ಲೈನಿಂಗ್ ಹಾಕಿಬಿಟ್ಟು ಸ್ಟಿಚ್ ಮಾಡಿರೋದು. ಈ ಕಟ್ಟಿಂಗ್ನ ಯಾವ ಥರ ಮಾಡಿದ್ದೀನಿ, ಯಾವ ಥರ ಸ್ಟಿಚ್ ಮಾಡಿದ್ನ ಇಲ್ಲ ವಿಡಿಯೋ ಕೂಡ ಇದೆ ಫ್ರೆಂಡ್ಸ್. ನೋಡಿ ಬನ್ನಿ ಯಾವ ಥರ ಕಟ್ಟಿಂಗ್ ಮಾಡಿದ್ದೀವಿ, ಯಾವ ಥರ ಸ್ಟಿಚಿಂಗ್ ಮಾಡಿದ್ದೀವಿ. ಹೈ ನೆಕ್ ಕಾಲರ್ ಸ್ಟಿಚ್ ಮಾಡೋವಾಗ, ಪ್ಯಾಂಟ್ ಕಟ್ ಮಾಡೋವಾಗ ಯಾವ ಥರ ನಾವು ಕಟ್ಟಿಂಗ್ ಮಾಡಬೇಕು, ಯಾವ ಥರ ಶೋಲ್ಡರ್ ತೊಗೋಬೇಕು, ಅದನ್ನೆಲ್ಲನೂ ನೀಟಾಗಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಬನ್ನಿ ನೋಡೋಣ. ನಾವು ಲೇಡೀಸ್ ಪ್ಯಾಂಟ್ ಯಾವ ರೀತಿ ಸ್ಟಿಚ್ ಮಾಡೋದು ನೋಡೋಣ. ಮೊದಲಿಗೆ ಫ್ರೆಂಡ್ಸ್ ನೋಡಿ ಅಳತೆ ನೋಡಿ ಹೈಟ್ ಬಂದುಬಿಟ್ಟು 38 ಇದೆ. ಮತ್ತು ಬೆಲ್ಟ್ ನಾವು ಎಲ್ಲಿ ಕಟ್ಕೊಳ್ತೀವಲ್ವ ಅದಕ್ಕೆ ಬೆಲ್ಟು ಮತ್ತು ಸೊಂಟ ಅದು 36 ಇದೆ ಫ್ರೆಂಡ್ಸ್. ಮತ್ತು ಸೀಟು ಮತ್ತು ಹಿಪ್ ನಮ್ಮದು ಆಸನ ಮೇಲೆ ಹೊಟ್ಟೆ ಮೇಲೆ ಅದು 40 ಇದೆ. ಮತ್ತು ಥೈ ಅಂದರೆ ಫ್ರೆಂಡ್ಸ್ ನಮ್ಮ ತೊಡೆ 20 ಇದೆ. ಮತ್ತು ನೀ ಅಂದರೆ ನಮ್ಮದು ಮೊಳಕಾಲು 14 ಇದೆ ನೋಡಿ. ಮೊಳಕಾಲು ಹತ್ರ ನಾನು ಬೆಂಡ್ ಮಾಡಿ ತೊಗೊಂಡಿದ್ದೀನಿ, ಇಲ್ಲಿ 16 ಬಂದಿದೆ. ನಾವು ಈ ಥರ ಹಿಂಗೆ ಬೆಂಡ್ ಮಾಡ್ತೀವಲ್ಲ ಫ್ರೆಂಡ್ಸ್, ಹಂಗೆ ಕಾಲು ಕೂಡ ಬೆಂಡ್ ಮಾಡಿ ತೊಗೊಂಡಾಗ ಬೆಂಡ್ ಮಾಡ್ದೇ 14 ಬರುತ್ತೆ, ಬೆಂಡ್ ಮಾಡಾದ್ಮೇಲೆ 16 ಬರ್ತಾಯಿದೆ ಫ್ರೆಂಡ್ಸ್. ಅದೇ ಥರ ಬಾಟಮ್ ಕೂಡ ನಂದು ಕಾಲು ಚೈನ್ ಹಾಕ್ಕೊಳ್ತೀವ ಅಲ್ಲಿ ಬಂದುಬಿಟ್ಟು 9 ಬರ್ತಾಯಿದೆ. ಬಟ್ ಕಾಲಿನ ಹಿಂದಿಂದು ಏನು ಇದು ಇರುತ್ತಲ್ವ ಚಪ್ಪಲಿ ಹಾಕ್ಕೊಳ್ಳೋದು ಅಂತ ಸ್ಟ್ಯಾಂಡ್ ಥರ ಫುಟ್ಟು, ಅಲ್ಲಿಂದ ನಾವು ರೌಂಡ್ ಲೆಂತ್ ತೊಗೊಂಡ್ರೆ ನೋಡಿ ಇಲ್ಲಿ ಕೂಡ 12 ಬರ್ತಾಯಿದೆ. ಅಂದರೆ ಇದರಲ್ಲಿ 3 ಇಂಚ್ ಎಕ್ಸ್ಟ್ರಾ ಬರ್ತಾಯಿದೆ ಫ್ರೆಂಡ್ಸ್. ಹಂಗಾದರೆ ನಮ್ಗೆ ಕೂತ್ಕೊಳ್ಳೋವಾಗ ಹೇಳೋವಾಗ ಮೊಳಕಾಲು ಬೆಂಡ್ ಮಾಡಿದಾಗ ನಮಗೆ ಪ್ರಾಬ್ಲಮ್ ಆಗೋಲ್ಲ, ಕೂತ್ಕೊಳ್ಳೋದು ತುಂಬ ಲೂಸ್ ಆಗಿರುತ್ತೆ. ಇವಾಗ ನೋಡಿ ಯಾವ ರೀತಿ ತೊಗೋಬೇಕು, ಇದು ನಮ್ಮ ಮೊದಲಿಗೆ ಹೇಳ್ತಾ ಇದೆ. ಬಟ್ಟೆ ಯಾವ ರೀತಿ ತೊಗೋಬೇಕು ನೋಡಿ ಫ್ರೆಂಡ್ಸ್. ಇವಾಗ ನಮ್ಮ ಬಟ್ಟೆ ಇದೆ, ಫಸ್ಟು ಬಟ್ಟೆ ಒಂದು 2.5 ಮೀಟರ್ ಬಟ್ಟೆ ಬೇಕು ಫ್ರೆಂಡ್ಸ್. ಇದಕ್ಕೆ ನೋಡಿ ನಾವು ಲೈನಿಂಗ್ ಯಾವ ಥರ ಫೋಲ್ಡ್ ಹಾಕೋತೀವಲ್ಲ ಅದು ಕೂಡ ಸೇಮ್ ಹಾಗೇ ಹಾಕೋಬೇಕು ಫ್ರೆಂಡ್ಸ್. ನೋಡಿ ಈ 2 ಎಡ್ಜ್ ಇದೆ ಅಲ್ವಾ, ಎಡ್ಜ್ಗೆ ಎಡ್ಜ್ ನಾವು ಟಚ್ ಮಾಡೋಣ. ನೀವು ಬೇಕಾದರೆ ಇದಕ್ಕೆ ಲೈನಿಂಗ್ ಕೂಡ ಹಾಕೋಬೋದು ಫ್ರೆಂಡ್. ಇದು ಬೇಕಾದ್ರೆ ನಾನು ಫಸ್ಟು ಟಾಪ್ ಬಟ್ಟೆನ ಪ್ಯಾಂಟ್ ಬಟ್ಟೆನ ನಾನು ಕಟ್ ಮಾಡ್ತಾಯಿದ್ದೀನಿ, ಆಮೇಲೆ ಬೇಕಾದ್ರೂ ಕೂಡ ಲೈನಿಂಗ್ ಹಾಕೋಬೋದು. ಲೈನಿಂಗ್ ಕೂಡ ಸೇಮ್ ಇದೇ ರೀತಿ ಕಟ್ ಮಾಡಿ ಅದ್ರ ಮೇಲಿಟ್ಟು ಸೇಮ್ ನಾವು ಕುಡ್ತಿ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡಿ ಅಟ್ಯಾಚ್ ಮಾಡಿ ಮಾಡ್ಕೋಬೋದು ನೋಡಿ. ಹೀಗೆ ಫ್ರೆಂಡ್ಸ್ ಫುಲ್ಲು 2 ಲೇಯರ್ ಓಪನ್ 2 ಲೇಯರ್ ಏನಿದೆ ಅಲ್ವಾ ಫ್ರೆಂಡ್ಸ್, ಅದನ್ನು ನಾನು ನನ್ನ ಕಡೆ ಇಟ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ಇದು ಓಪನ್ ಲೇಯರ್ ಇದೆ ಅಲ್ವಾ, ಇದು ನನ್ನ ಸೈಡ್ ಇಟ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ ನೋಡಿ ಫ್ರೆಂಡ್ಸ್, ಮೊದಲಿಗೆ ಇಲ್ಲೊಂದು ಲೈನ್ ಹಾಕೊಳ್ಳೋಣ ಮತ್ತು ಇಲ್ಲಿ ಕೂಡ ಒಂದು ಲೈನ್ ಹಾಕೊಳ್ಳೋಣ. ಮತ್ತು ನಿಮ್ಮ ಬಟ್ಟೆ ಫ್ರೆಂಡ್ಸ್, ನಿಮ್ಮ ಹೈಟ್ ಎಷ್ಟಿದೆ ಪ್ಯಾಂಟ್ ಹೈಟು ಅದಕ್ಕಿಂತ ಒಂದು 4 ಇಂಚ್ ಅಷ್ಟಾದ್ರೆ ಬಟ್ಟೆ ಎಕ್ಸ್ಟ್ರಾ ಇರಬೇಕು. ಯಾಕಂದರೆ ಇಲ್ಲಿ ನಾವು ಇಲಾಸ್ಟಿಕ್ ಹಾಕ್ತೀವಿ, ಇಲ್ಲಿ ಬಾಟಮ್ ಹತ್ರ ಫೋಲ್ಡ್ ಮಾಡ್ತೀವಿ. ಅಕಸ್ಮಾತ್ ಏನಾದರೆ ನಿಮ್ಮ ಹತ್ರ ಜಾಸ್ತಿ ಇರಲಿಲ್ಲ ಅಂತಂದರೆ ನೀವು ಇಲ್ಲಿ ಸೊಂಟ ಪೀಸ್ ಕೂಡ ಬೇರೆ ಹಾಕ್ಬೋದು ಮತ್ತು ಕಾಲಿನ ಹತ್ರ ಕೂಡ ಫೋಲ್ಡಿಂಗ್ ಬೇರೆ ತೊಗೋಬೋದು. ಹಂಗಾದ್ರೆ 1 ಇಂಚ್ ಆದರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಎಕ್ಸ್ಟ್ರಾ ಇರಬೇಕು. ಆಮೇಲೆ ಹೈಟ್ ಪ್ಲಸ್ 4 ಇಂಚ್ ಮಾಡಿ ಬ್ಯಾಕ್ ಪಾರ್ಟ್ ಕೂಡ ನೋಡಿ ನಾವು ಮೀನ್ಸ್ ಇದು ಒಂದು ಲೇಯರ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಲೇಯರ್ ಇದೆ ಅಲ್ವಾ, ಇಷ್ಟು ಬಟ್ಟೆ ಇದು 2 ಪಾರ್ಟ್ನ ಫೋಲ್ಡ್ ಮಾಡಿ ನೋಡಿ ನಮ್ಮ ಪ್ಯಾಂಟ್ ಕರೆಕ್ಟ್ ಆಗುತ್ತೋ ಇಲ್ಲ. ಆಮೇಲೆ ಫೋಲ್ಡ್ ಆದಮೇಲೆ ಕೂಡ ಮತ್ತೆ 1-2 ಇಂಚ್ ಎಕ್ಸ್ಟ್ರಾ ಇರಬೇಕು, ಯಾಕಂದರೆ ಬ್ಯಾಕ್ ಪಾರ್ಟ್ ಹೈ ಇರುತ್ತೆ. ಅದಕ್ಕೆ ನೋಡಿ ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಬ್ಯಾಕು ಫ್ರಂಟು ಈಕ್ವಲಾಗೆ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ತೀನಿ. ಇವಾಗ ನಾವು ಬ್ಯಾಕು ಮತ್ತು ಫ್ರಂಟು ಬೇರೆ ಬೇರೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮದು 38 ಪ್ಲಸ್ 4 ಇಂಚ್ ಅಂದರೆ 42 ಇಂಚ್ ಆಯಿತು ಫ್ರೆಂಡ್ಸ್. ನೋಡಿ 42 ಇಂಚ್ ಇಲ್ಲಿಗೆ ಬಂತು. ಇವಾಗ ಏನು ನಾನು ಮಾಡ್ತಾಯಿದ್ದೀನಿ, ಇಲ್ಲಿಗೆ ಫೋಲ್ಡ್ ಹಾಕೋತಾ ಇದ್ದೀನಿ. ಓಪನ್ ಸೈಡ್ ನನ್ನ ಹತ್ರ ಇಟ್ಕೊಂಡಿದ್ದೀನಿ, ಫೋಲ್ಡಿಂಗ್ ಸೈಡ್ ಆ ಕಡೆ ಇಟ್ಕೊಂಡಿದ್ದೀನಿ ನೋಡಿ. ಹೀಗೆ ನಾವು ಪ್ರತಿಯೊಂದು ಬಟ್ಟೆನ ಅಂದರೆ ಬ್ಯಾಕು ಫ್ರಂಟು ಎರಡೂ ಸೇಪ್ರೇಟಾಗಿ ಕಟ್ ಮಾಡೋಂಗಿಲ್ಲ, ಒಂದರಲ್ಲೇ ಕಟ್ ಮಾಡ್ತಾಯಿದ್ವಿ. ಬಟ್ ಬೇರೆ ಬೇರೆ ಥರನೇ ಇರುತ್ತೆ. ಡ್ರಾಯಿಂಗ್ ಮಾಡೋ ಮತ್ತೆ ಅವಶ್ಯಕತೆ ಇಲ್ಲ, ಆಮೇಲೆ ಬಟ್ಟೆ ಮತ್ತೆ ಇಡೋ ಅವಶ್ಯಕತೆ ಇಲ್ಲ. ಆಮೇಲೆ ಎಲ್ಲೇ ಆ ಕಡೆ ಸ್ವಲ್ಪ ಬಟ್ಟೆ ಮುಗಿತೆ ಅದು ಹೆಂಗೂ ವೇಸ್ಟೇ ಆಗುತ್ತಲ್ವ ಫ್ರೆಂಡ್ಸ್. ಅದಕ್ಕಾಗಿ 2 ಪಾರ್ಟ್ ಈಕ್ವಲ್ ಆಗಿ ಒಂದೇ ಸತಿ ತೆಗೆದ್ರೆ ಪದೇ ಬಟ್ಟೆ ಇಡೋ ಅವಶ್ಯಕತೆ ಇಲ್ಲ ನೋಡಿ. ಇವಾಗ ಇಷ್ಟು ಮತ್ತು ಮೇಲ್ಗಡೆ ಕೂಡ ನೋಡಿ ಎಕ್ಸ್ಟ್ರಾ ಇದೆ, ಯಾಕಂದರೆ ಬ್ಯಾಕ್ ಪಾರ್ಟ್ ನಮ್ಮದು ಹೈ ಬರಬೇಕಾಗಿದೆ. ಇವಾಗ ನಂದೇನಾಯಿತು 38 ಪ್ಲಸ್ 4 ನೋಡಿ, ಈ ಲೈನ್ ಇಲ್ಲ, ಇಲ್ಲಿ ನಾನು ಎಕ್ಸ್ಟ್ರಾ ಇದನ್ನು ಕಟ್ ಮಾಡಿ ತೆಗೆದಾದ್ಮೇಲೆ ನೋಡಿ 42 ಬರ್ತಾಯಿದೆ ಫ್ರೆಂಡ್ಸ್. ನೋಡಿ 38 ಪ್ಲಸ್ 4 1 2 3 4 ಕರೆಕ್ಟಾಗಿದೆ. ಇವಾಗ ಏನು ಮಾಡೋಣ ಫ್ರೆಂಡ್ಸ್, ನಾವು ಇಲ್ಲಿ ಸೊಂಟದ ಹತ್ರ ನೋಡಿ ಈ ಲೈನ್ ಇದೆ ಅಲ್ವಾ, ಇಷ್ಟು ಬಟ್ಟೆ ನಾನು ಫಸ್ಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಕನ್ಫ್ಯೂಸ್ ಆಗೋಲ್ಲ. ಇದನ್ನ ಎಕ್ಸ್ಟ್ರಾ ಇರೋದನ್ನ ನಾನು ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಅಷ್ಟೇ ಒಂದು ಲೈನ್ ಹಾಕಿಬಿಟ್ಟು ಇಷ್ಟು ಬಟ್ಟೆನ ಈಕ್ವಲ್ ಮಾಡ್ಕೊಂಬಿಡಿ ನೋಡಿ. ಇವಾಗ ಈಕ್ವಲ್ ಆದಮೇಲೆ ಫ್ರೆಂಡ್ಸ್ ನನ್ನ ಸೊಂಟದ ಸುತ್ತಳತೆ ಆಮೇಲೆ ಆಸನದ ಸುತ್ತಳತೆ ಅದು ಇಂಪಾರ್ಟೆಂಟ್. ಇವಾಗ ಹೈಟ್ ನಾವು ತೊಗೊಂಡಾಯಿತು. ಇವಾಗ
ಇಲ್ಲಿ ಬಂದುಬಿಟ್ಟು ಫಸ್ಟ್ ನಾವು ಸೀಟ್ ತೊಗೊಳ್ಳೋಣ. ಸೀಟ್ ಅಂದರೆ ಆಸನದ ಸುತ್ತಳತೆ ನೋಡಿ ಫ್ರೆಂಡ್ಸು 40 ಇದೆ. ಇಲ್ಲಿ 40ದು 4ನೇ ಭಾಗ ತೊಗೋಬೇಕು ಫ್ರೆಂಡ್ಸ್. ನಾವು ನೋಡಿ 40ದು 4ನೇ ಭಾಗ ತೊಗೊಂಡಾಗ ಇಲ್ಲಿ 10 ಇಂಚ್ ಆಗುತ್ತೆ. 10ಅಲ್ಲಿ ನಾವು ಪ್ಲಸ್ 2 ಇಂಚ್ ಮಾಡಬೇಕು ಫ್ರೆಂಡ್ಸ್. 2 ಇಂಚ್ ಮಾಡಿದ್ರೆ 12 ಆಯಿತು. ಏನಾದರೂ ಹೆವಿ ಸೈಜ್ ಇದ್ದರೆ ನೀವು 3, 4, 3, 3.5, 2.5 ಇಷ್ಟು ಮಾಡ್ಬೋದು. ಇವಾಗ ಮೀಡಿಯಮ್ ಸೈಜ್ ಇದೆ, ಅದಕ್ಕಾಗಿ ನಾನು ಇಲ್ಲಿ 2 ಇಂಚನ್ನು ಪ್ಲಸ್ ಮಾಡ್ತಾಯಿದ್ದೀನಿ. ಹಂಗಾದ್ರೆ ಎಷ್ಟಾಯಿತು? 12 ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 10 + 2 12. ಹಂಗಾದರೆ ಇಲ್ಲಿ ಸೊಂಟದ ಹತ್ರ ನಾವು ಏನು ಮಾಡಬೇಕು? 12 ಇಂಚ್ ತೊಗೋಬೇಕು. ನೋಡಿ ಈ ಲೈನ್ ಏನಿದೆ ಅಲ್ವಾ, ಅದು ಬಿಟ್ಟು 12 ಇಂಚ್ ತೊಗೊಳ್ಳೋಣ. ನೋಡಿ 12 ಇಂಚ್ ತೊಗೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲಾಸ್ಟಿಕ್ಗೋಸ್ಕರ 2 ಇಂಚ್ ಏನಿದೆ ಅಲ್ವಾ ಅದು ಬಿಟ್ಟಿದ್ದೀನಿ. ನೋಡಿ ಫಸ್ಟ್ ಒಂದು ಲೈನ್ ಹಾಕ್ಕೋಬೇಡಿ. ನಿಮ್ಮ ಇಲಾಸ್ಟಿಕ್ ಎಷ್ಟು ಇಂಚ್ ಇದೆ ಅದ್ರ ಮೇಲೆ ಡಿಪೆಂಡ್ ನೀವು ಎಷ್ಟು ಬಿಡಬೇಕಂತ ಫ್ರೆಂಡ್ಸ್. ನೋಡಿ ಇದು ಏನಿದೆ, ಇದು ಇಲಾಸ್ಟಿಕ್ ಇದೆ ಎಲ್ಲನೂ. ಇವಾಗ ಇಲ್ಲಿಂದ 12 ಇಂಚ್ ಬಿಟ್ಟಿದ್ದೀನಿ. ಈ 12 ಇಂಚ್ ಏನು ಬಿಟ್ಟಿದ್ದೀನಿ ಅಲ್ವಾ ಫ್ರೆಂಡ್ಸ್, ನೋಡಿ ಹೀಗೆ. ಇದು ನಮ್ಮದು ಸೊಂಟ ಆಯಿತು. ಇವಾಗ ಏನು ಮಾಡಬೇಕು, ನಾವು ಆಸನದ ಉದ್ದ ತೆಗಿಬೇಕು. ಆಸನದ ಉದ್ದ ತೆಗಿಬೇಕಾದ್ರೆ ಫ್ರೆಂಡ್ಸ್ ನೋಡಿ, ನಮ್ಮದು ಸೊಂಟದ ಸುತ್ತಳತೆ ಇರುತ್ತಲ್ವ ಅದು ತೊಗೋಬೇಕು. ಸೊಂಟದ ಸುತ್ತಳತೆದು 4ನೇ ಭಾಗ 36 / 4 ಮಾಡಿದ್ರೆ 9 ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ನೀವು 2.5 ಅದರ್ವೈಸ್ 3. ನಿಮ್ಗೆ ಸ್ವಲ್ಪ ಲೂಸ್ ಬೇಕಾದರೆ 3 ಪ್ಲಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ 2 ಇಂದ 2.5 ಅಷ್ಟೇ ಪ್ಲಸ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ 3 ಇದೆ 9 ಇದೆ ಅಲ್ವಾ, ಇದರಲ್ಲಿ ನಂಗೆ ಸ್ವಲ್ಪ ಲೂಸ್ ಬೇಕು, ಅದಕ್ಕಾಗಿ ನಾನು ಇಲ್ಲಿ 2.5 ಅದರ್ವೈಸ್ 3 ಪ್ಲಸ್ ಮಾಡ್ತೀನಿ. ಹಾಗಾದರೆ 9, 10, 12. ನೋಡಿ ಇದು ಕೂಡ 12 ಆಯಿತು. ಇದು 12, ಇದು 12. ಈ ಎರಡು ಕೂಡ 12 ಆಯಿತು ಫ್ರೆಂಡ್ಸ್. ನೋಡಿ ಇವಾಗ ಇಲ್ಲಿಂದ ಮತ್ತೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಇದು 12 ಇದ್ದರೆ ಇದು ಕೂಡ 12 ಇರಬೇಕು. ನೋಡಿ ಹೀಗೆ ಇದು ಕೂಡ 12 ಇದೆ, ಮತ್ತು ಇದು ಕೂಡ 12 ಇರಬೇಕು ಫ್ರೆಂಡ್ಸ್. ನೋಡಿ ಹೀಗೆ. ಇದು ಸ್ವಲ್ಪ ಬಟ್ಟೆ ಶ್ರಿಂಕ್ ಆಗುತ್ತೆ, ಅದಕ್ಕಾಗಿ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅಂದರೆ ಇಲ್ಲೇನಿದೆ ಅಲ್ವಾ 3 ಪ್ಲಸ್ ಮಾಡ್ಕೊಂಡಿಲ್ಲ, 2 ಪ್ಲಸ್ ಮಾಡ್ಕೊಂಡ್ರೂ ಸಾಕು. ನಿಮ್ಮ ಬಟ್ಟೆ ಕ್ವಾಲಿಟಿ ಮೇಲೆ ಡಿಪೆಂಡು. ಇದು ಫುಲ್ ಪ್ಯೂರ್ ಕಾಟನ್ ಇರೋದ್ರಿಂದ ಬೇಗ ಶ್ರಿಂಕ್ ಆಗುತ್ತೆ. 1 ಇಂಚ್ ಗಂಟ, ಒಂದು ಅರ್ಧ ಇಂಚ್ ಗಂಟ ಶ್ರಿಂಕ್ ಆಗುತ್ತೆ. ಅದಕ್ಕಾಗಿ ನಾನು 3 ಪ್ಲಸ್ ತೊಗೊಂಡು, ನೀವು 2, 2.5 ತೊಗೊಂಡ್ರು ಸಾಕು ಫ್ರೆಂಡ್ಸ್. ನೋಡಿ ಇದು 12 ಇದೆ, ಇದು ಕೂಡ 12 ಇದೆ. ಇವಾಗ ಈ 12 ಏನು ತೊಗೊಂಡಿದ್ದೀವಿ ಅಲ್ಲಿಂದ ನಾನು 2.5 ಇಂಚ್ ಆಚೆ ತೊಗೊಳ್ತೀನಿ ಫ್ರೆಂಡ್ಸ್. ನಿಮಗೆ ಹೆವಿ ಸೈಜ್ ಇದ್ದರೆ ಇನ್ನು 3, 3.5 ತೊಗೋಬೋದು. ನಾರ್ಮಲ್ ಸೈಜ್ ಇದ್ದರೆ 2 ತೊಗೋಬೇಕು. ಅದೇ ಕಾರಣ ನಾನು ಇವಾಗ ಇಲ್ಲಿ 2.5 ತೊಗೊಂಡಿನಿ. ಬಿಕಾಸ್ ಇದು ಬಟ್ಟೆ ಶ್ರಿಂಕ್ ಆಗುತ್ತೆ, ಅದ್ರಗೋಸ್ಕರ ಒಂದು ಅರ್ಧ ಇಂಚ್. ಇಲ್ಲಿ 2 ತೊಗೋಬೇಕು, ಬಟ್ ನಾನು ಇಲ್ಲಿ 2.5 ತೊಗೋತಾ ಇದ್ದೀನಿ. ಇವಾಗ ಏನಾಯಿತು ಫ್ರೆಂಡ್ಸ್, ಇದು ಮತ್ತು ಇದು ಲೆಕ್ಕ ಹಾಕ್ಕೊಳ್ಳಿ. ನೋಡಿ 14.5 ಆಯಿತು ಇಲ್ಲಿಂದ ಇಲ್ಲಿ ಗಂಟ. ಇದೇನೇ ಇವಾಗ 14.5 ಏನಿದೆ ಅಲ್ವಾ ಇದು ಫ್ರೆಂಡ್ಸ್, ಇದನ್ನ ಏನು ಮಾಡಿ ಫೋಲ್ಡ್ ಮಾಡಿ ಇದ್ರದ್ದು ಮಿಡಲ್ ಪಾಯಿಂಟ್ ತೊಗೊಳ್ಳಿ. ನೋಡಿ ಹೀಗೆ ಈ ಮಿಡಲ್ ಪಾಯಿಂಟ್ ಐತಿ ಇಲ್ಲಿ. ಇವಾಗ ಕರೆಕ್ಟಾಗಿ ಇಲ್ಲಿ ಈ ಮಿಡಲ್ ಪಾಯಿಂಟ್ ಕರೆಕ್ಟಾಗಿ ಇದ್ದಾಗ ನಿಮ್ಮದು ಪ್ಯಾಂಟನ್ನು ಟರ್ನ್ ಆಗೋಲ್ಲ, ಸ್ಟ್ರೇಟಾಗಿ ಬರುತ್ತೆ, ಮತ್ತು ಇಲ್ಲಿ ಹಿಪ್ ಹತ್ರ ಎಳ್ಕೊಳ್ಳಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿಂದ ನೋಡಿ ಹೀಗೆ 1.5 ಇಂಚನ್ನು ನಾನು ಇಲ್ಲಿ ಕಾರ್ನರ್ ತೊಗೊಂಡಿದ್ದೀನಿ ಇಲ್ಲಿ, ಮತ್ತು ಇದನ್ನೇ ಇವಾಗ ಹೀಗೆ ಶೇಪ್ ಮಾಡಿದ್ದೀನಿ. ಆಸನದ ಹತ್ರ ಶೇಪ್ ಮಾಡಿದ್ದೀನಿ. ಇವಾಗ ಏನು ಮಾಡೋಣ ಫ್ರೆಂಡ್ಸ್, ನೋಡಿ ಈ ಲೈನ್ ಇಲ್ಲಿ ಕಂಟಿನ್ಯೂ ಹಾಕೋಣ. ಇದು ಮಿಡಲ್ ಪಾಯಿಂಟ್ ಇದೆ, ಮಿಡಲ್ ಆಸನದ ನಮ್ಮ ಸೀಟ್ ಹತ್ರ ಬರೋ ಭಾಗ ಇದು. ಇವಾಗ ಇಲ್ಲಿ ಮಿಡಲ್ ಇದೆ. ಇಲ್ಲಿಂದ ನಮ್ಮ ಟಾಪ್ ಏನು ಪ್ಯಾಂಟ್ ಏನಿಲ್ಲ 38 ಇತ್ತು ಫ್ರೆಂಡ್ಸ್. ನೋಡಿ 38, ಮತ್ತು ಬಾಟಮ್ ಹತ್ರ 2 ಇಂಚ್ ಸ್ಟಿಚಿಂಗೋಸ್ಕರ ಇದೆ. ಇಲ್ಲಿ ಕೂಡ ಒಂದು ಲೈನ್ ಹಾಕೊಳ್ಳೋಣ. ಕೆಳಗಡೆದು ಬಾಟಮ್ ಅಲ್ಲಿ ಇಷ್ಟು ಎಕ್ಸ್ಟ್ರಾ ಹೀಗೆ ನೋಡಿ ಈ ಲೈನು. ಇವಾಗ ಇಲ್ಲಿಂದ ಪರ್ಫೆಕ್ಟಾಗಿ ನನಗೆ 38 ಇದೆ. ನೋಡಿ ಹೀಗೆ 38 ಇದೆ. ಇವಾಗ ಏನು ಮಾಡೋಣ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು ನೋಡಿ, ಮಿಡಲ್ ಪಾಯಿಂಟ್ ಬಂದ್ಬಿಟ್ಟು 7.25 ಬಂದಿದೆ ಫ್ರೆಂಡ್ಸ್. ಅದೇ 7.25 ಈ ಕಡೆ ಎಲ್ಲನೂ ತೊಗೊಳ್ಳೋಣ. ನೋಡಿ 7.25 ಇಲ್ಲಿ ತೊಗೊಳ್ಳೋಣ, ಮತ್ತು ಬಾಟಮ್ ಹತ್ರ ಇಲ್ಲಿ ಕೂಡ 7.25 ತೊಗೊಳ್ಳೋಣ. ಈ ಲೈನ್ ಕರೆಕ್ಟಾಗಿ ಮಿಡಲ್ ಕರೆಕ್ಟಾಗಿ ಇದ್ದರೆ ಫ್ರೆಂಡ್ಸ್ ನಿಮ್ಮ ಪ್ಯಾಂಟ್ ಎಲ್ಲಿನೂ ಹಾಳಾಗಲ್ಲ, ಮತ್ತು ಎತ್ಕೊಳ್ಳಲ್ಲ, ಟೈಟ್ ಕೂಡ ಆಗಲ್ಲ, ಮತ್ತು ತಿರುಗಲ್ಲ ಕೂಡ. ನೋಡಿ ಫ್ರೆಂಡ್ಸ್, ಇವಾಗ ಇದು ಏನಿದೆ ಅಲ್ವಾ ಆಸನ ಲೈನ್ ಏನಿದೆ ಅಲ್ಲಿಂದ ಈ ಬಾಟಮ್ ಗಂಟನು ಹೀಗೆ ಫೋಲ್ಡ್ ಮಾಡಿಕೊಂಡು ಇದ್ರ ಮಿಡಲ್ ಪಾಯಿಂಟ್ ತೊಗೊಳ್ಳೋಣ. ಹಂಗಾದರೆ ಇಲ್ಲಿ ನಮ್ಮದು ಮೊಳಕಾಲು ಬರುತ್ತೆ ಫ್ರೆಂಡ್ಸ್, ನೀ ಬರುತ್ತೆ ಇಲ್ಲಿ. ನೋಡಿ ನಮ್ಮ ಮೊಳಕಾನೆಯಲ್ಲಿ ಸುತ್ತಳತೆ
ನೋಡಿ ಸಾರಿ, ಇಲ್ಲಿ ಮೊಳಕಾಲಲ್ಲಿ ಸುತ್ತಳತೆ 14 ಇದೆ ಫ್ರೆಂಡ್ಸ್. ಆದರೆ ನಾನು ಬೆಂಡ್ ಮಾಡಾದ್ಮೇಲೆ 16 ಬರ್ತಾಯಿದೆ. 16 ತಂದರೆ ನೋಡಿ ಫ್ರೆಂಡ್ಸ್, ಅದ್ರದ್ದು ಅರ್ಧ ತೊಗೊಳ್ಳೋಣ. 16 ಅಂದರೆ 8 × 16 8 ಬಂತು. ಹಂಗಾದರೆ 4 ಇಂಚು ನೋಡಿ, ಹೀಗೆ 4 ಇಂಚು ಆ ಕಡೆ ಮತ್ತು 4 ಇಂಚು ಈ ಕಡೆ. ಅಂದರೆ ಎಷ್ಟೆಷ್ಟು, ಇದು 8 ಮತ್ತು ಹಿಂದ್ಗಡೆದು 16. ಇದು ಎಷ್ಟಾಯಿತು, 8 × 16. ಇವಾಗ ಬಾಟಮ್ ನೋಡೋಣ. ಬಾಟಮ್ ಬಂದುಬಿಟ್ಟು 9 ಇದೆ, ಆದರೆ ನಾನು ಫೋಲ್ಡ್ ಮಾಡೋದಾಗ ಇದು 12 ಬರ್ತಾಯಿದೆ. ಹಂಗಾದ್ರೆ ಇಲ್ಲೆಷ್ಟು, 3 3 ನೋಡಿ, 6ರದ್ದು ಅರ್ಧ, ಇಲ್ಲಿ 3 ಮತ್ತು ಇಲ್ಲಿ 3. ಇವಾಗ ನೋಡಿ ಫ್ರೆಂಡ್ಸ್, ಈ ಪಾಯಿಂಟ್ ಸಿಕ್ಕಿದೆ, ಈ ಪಾಯಿಂಟ್ ಸಿಕ್ಕಿದೆ, ಇದು ಸಿಕ್ಕಿದೆ, ಇದು ಸಿಕ್ಕಿದೆ ನೋಡಿ. ಈಗ ಆಲ್ರೆಡಿ ಇಲ್ಲೊಂದು ಆಸನದೊಂದು ಪಾಯಿಂಟ್ ಇದೆ. ಇಲ್ಲಿ ಈ 2 ಮಧ್ಯೆ ನಮ್ಮದು ಥೈ ಇರುತ್ತೆ, ಅಂದರೆ ನಮ್ಮದು ತೊಡೆ ಭಾಗ ಇರುತ್ತೆ ನೋಡಿ. ಹೀಗೆ ಇದು ಆಟೋಮೆಟಿಕ್ಕಾಗಿ ಇದು ಮಾಡಿದಾಗ, ಶೇಪ್ ಮಾಡಿದಾಗ ಈ ಶೇಪ್ ಸ್ಕೇಲಲ್ಲಿ ಆಟೋಮೆಟಿಕ್ ಬರುತ್ತೆ ನೋಡಿ. 13 ಮತ್ತು ಅರ್ಧ ಹೀಗೆ ತೊಗೊಂಡು, ಇವಾಗ ನೋಡಿ ನಮ್ಮದು ತೊಡೆ ಭಾಗ ಏನಿದೆಯಲ್ಲ 10 ಇದೆ, 20 ಇದೆ, 20ದ ಅರ್ಧ 10. ಹಂಗಾದ್ರೆ ಇಲ್ಲೇನು ಬಂತು, 5 5 ನೋಡಿ. ಹೀಗೆ ನೋಡಿ ಫ್ರೆಂಡ್ಸ್, 5 ಈ ಕಡೆ, 5 5 10 ಈ ಕಡೆ ನೋಡಿ. ಇವಾಗ ಈ ಶೇಪರ್ ಸ್ಕೇಲ್ ತೊಗೊಂಡು ಈ 3 ಲೈನನ್ನು ಟಚ್ ಮಾಡೋಣ. ಅದರ್ವೈಸ್ ನೀವು ಹೀಗೆ ಕೈಯಿಂದನೂ ಮಾಡ್ಬೋದು, ಬಟ್ ಈ ಶೇಪ್ ಸ್ಕೇಲಿಂದ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ. ಹೀಗೆ ನೋಡಿ, 1 2 3 ಈ 3 ಲೈನ್ ಒಂದೇ ಲೈನಲ್ಲಿ ಇರಬೇಕು ನೋಡಿ, ಹೀಗೆ. ಮತ್ತು ಇವಾಗ ಈ ಲೈನ್ ನೋಡಿ ಫ್ರೆಂಡ್ಸ್, ಇವಾಗ ಏನೈತಿ ಈ ಥರ ನೋಡಿ, ಈ ಶೇಪ್ ಅದೇ ಥರ ಸೇಮ್ ಸ್ಕೇಲನ್ನು ಈ ಥರ ಉಲ್ಟಾ ಮಾಡಿಕೊಂಡು ನೋಡಿ, ಹೀಗೆ ಈ ಪಾಯಿಂಟ್ ಟಚ್ ಮಾಡಿ ಸೇಮ್ ಇವಾಗ ಈ 3 ಪಾಯಿಂಟನ್ನು ಟಚ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಏನಾಯ್ತು, ಇದು ನಮ್ಮದು ಫ್ರಂಟ್ ಪಾರ್ಟ್ ರೆಡಿ ಆಯಿತು ಫ್ರೆಂಡ್ಸ್. ಬಟ್ ನಾನು ಇಲ್ಲಿ ಇಟ್ಟಿದ್ದೀನಿ, ಇದು ಫ್ರಂಟ್ ಆಯಿತು. ಬಟ್ ಇಲ್ಲಿ ನಾನು 4 ಪೀಸ್ ಇಟ್ಕೊಂಡಿದ್ದೀನಿ, 1 2. ಬ್ಯಾಕ್ ಪಾರ್ಟ್ ಕೂಡ ನಾನು ಇಲ್ಲೇ ಮಾಡ್ತೀನಿ. ಇವಾಗ ಏನು ಮಾಡಬೇಕು, ಇವಾಗ ಏನು ಮಾಡ್ತಾರೆ ಕೆಲವರು, ಮೀನ್ಸ್ ಈ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿಬಿಡ್ತಾರೆ ಫಸ್ಟು, ಆಮೇಲೆ ಬ್ಯಾಕ್ ಪಾರ್ಟನ್ನು ತೊಗೊಂಡ್ಬಿಟ್ಟು ಮತ್ತೆ ಉಳಿದಿರೋ ಬಟ್ಟೆ ಮೇಲೆ ಇಟ್ಕೊಂಡು ಅದಕ್ಕೆ ಇಲ್ಲಿ ಪ್ಲಸ್ ಮಾಡಿ ತೊಗೊಳ್ತಾರೆ. ಇವಾಗ ನಾವೇನು ಮಾಡೋಣ, ಇದರಲ್ಲೇ ಪ್ಲಸ್ ಮಾಡ್ಕೊಂಡು ತೊಗೊಳ್ಳೋಣ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ನಾನು ಒಂದು 2 ಇಂಚ್ ಆದರೆ ಎಕ್ಸ್ಟ್ರಾ ಇರಬೇಕು ಫ್ರೆಂಡ್ಸ್ ನೋಡಿ. ಇವಾಗ ಏನು ಮಾಡ್ತಾಯಿದ್ದೀನಿ, ನಾನು ಇಲ್ಲಿಂದ ಎಲ್ಲನೂ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. ನಿಮ್ಗೆ ಲೂಸಿಂಗ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್. ನಿಮ್ಗೆ ಟೈಟ್ ಬೇಕಾದರೆ 1.5 ತೊಗೊಳ್ಳಿ, ಲೂಸ್ ಬೇಕಾದರೆ 2 ತೊಗೊಳ್ಳಿ ನೋಡಿ. ಎಲ್ಲನೂ ಇಲ್ಲಿ 2 ಇಂಚ್ ನಾನು ಇಲ್ಲಿ ಸಹ ನಾನು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನೋಡಿ. ಹೀಗೆ ಇವಾಗ ಈ ಸೈಡ್ ಏನೂ ಮಾಡೋಂಗಿಲ್ಲ, ಈ ಸೈಡ್ ಮಾತ್ರ ನೋಡಿ. ಇದು ಸ್ಟಿಚಿಂಗೋಸ್ಕರ ಕೆಳಗಡೆ ಬಾಟಮ್ ಹೀಗೆ ಕೈಯಿಂದನೇ ಈ 3 ಲೈನನ್ನು ಅಟ್ಯಾಚ್ ಮಾಡಿ ನೋಡಿ. ಹೀಗೆ ನಿಮಗೇನು ಇಲ್ಲಿ ಟೈಟ್ ಬೇಕಾದರೆ ನೀವು 1.5 ಕೂಡ ಮಾಡ್ಬೋದು ಫ್ರೆಂಡ್ಸ್. ಇವಾಗ ಸೇಮ್ ಇಲ್ಲಿ ಕೂಡ ನೋಡಿ ಇಲ್ಲಿ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರಬೇಕು, ಯಾಕಂದರೆ ಬ್ಯಾಕ್ ಪಾರ್ಟ್ ನಮ್ಮದು 1.5 ಇಂಚ್ 2 ಇಂಚ್ ನಮ್ಮದು ಹೈ ಆಗಿರುತ್ತೆ ನೋಡಿ. ಇಲ್ಲಿಂದ 2 ಇಂಚ್ ನಾನು ಏನು ಮಾಡ್ತಾ ಇದ್ದೀನಿ, ಹೈ ತೊಗೊಳ್ತಾ ಇದ್ದೀನಿ ನೋಡಿ. ತೊಗೊಂಡಾದ್ಮೇಲೆ ಇದು ಇಲಾಸ್ಟಿಕ್ಗೋಸ್ಕರ ಇದೆ ಅಲ್ವಾ, ಇಲ್ಲಿಂದ ನೋಡಿ, ಇಲ್ಲಿಂದ ಆ 2 ಇಂಚ್ ಏನು ತೊಗೊಂಡಿಲ್ಲ, ಕ್ರಾಸ್ ಲೈನ್ ಹಾಕ್ತಾ ಇದ್ದೀನಿ ಈ ಥರ. ಯಾಕಂದರೆ ನಮ್ಮ ಹಿಂದ್ಗಡೆ ತಿಕ್ಕ ಇರೋದ್ರಿಂದ, ಅದು ಉಬ್ರ ಭಾಗ ಇರೋದ್ರಿಂದ ನೀಟಾಗಿ ಕುತ್ಕೋಬೇಕು. ಮುಂಭಾಗ ಕಮ್ಮಿ ಇರುತ್ತೆ, ಬ್ಯಾಕ್ ಸೈಡ್ ಜಾಸ್ತಿ ಇರುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ಕೂಡ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಕೂಡ 2 ಇಂಚ್ ಎಕ್ಸ್ಟ್ರಾ. ಮತ್ತು ಇದು ಯಾವ ಥರ ಶೇಪ್ ಇದೆ ಅಲ್ವಾ, ಅದೇ ಥರ ಶೇಪ್ ಇಲ್ಲಿ ಸಹ ನೋಡಿ. ಹೀಗೆ ನೋಡಿ ಫ್ರೆಂಡ್ಸ್, ಇವಾಗ ನಾವೇನು ಮಾಡೋಣ, ಫಸ್ಟು ಇದು ಕಟ್ ಮಾಡ್ಕೊಳ್ಳೋಣ. ಆಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪ ಕಾರ್ನರ್ ಟೈಪ್ ಆಗಿದೆಯಲ್ಲ, ಒಂಚೂರು ರೌಂಡ್ ಶೇಪ್ ಮಾಡೋಣ ಇದಕ್ಕೆ ನೋಡಿ. ಹೀಗೆ ಒಂದು ಸ್ವಲ್ಪ ರೌಂಡ್ ಶೇಪು. ಇವಾಗ ಏನು ಮಾಡೋಣ, ನೀವು ಫಸ್ಟು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ, ಬ್ಯಾಕ್ ಆದಮೇಲೆ ಫ್ರಂಟನ್ನು ಇಷ್ಟು ಬಿಟ್ಟು ಫ್ರಂಟನ್ನು ಕಟ್ ಮಾಡಿ. ಹಂಗಂದರೆ ಇಷ್ಟು ನಮ್ಮದು ವೇಸ್ಟ್ ಆಗುತ್ತೆ. ಇಲ್ಲಾಂದರೆ ಈ ಬಟ್ಟೆ ತೊಗೊಂಡು ಏನು ಮಾಡೋಣ ಫ್ರೆಂಡ್ಸ್, ನಮ್ಮ ಕಟಿಂಗ್ ಟೈಮ್ ಸೇವ್ ಆಗಬೇಕಲ್ವಾ. ಅದಕ್ಕಾಗಿ ನಾನು 4 ಪಾರ್ಟನ್ನು ಒಟ್ಟಿಗೆ ಇಟ್ಕೊಂಡು ನೋಡಿ, 1 2 3 4 4 ಲೇಯರ್ ಓಪನ್ ಸೈಡ್ ನನ್ನ ಹತ್ರ ಇಟ್ಕೊಂಡಿದ್ದೀನಿ, ಈ ಸೈಡ್ ಇಟ್ಕೊಂಡಿದ್ದೀನಿ. ಮತ್ತು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡೂ ಇದ್ರ ಮೇಲೇ ಡ್ರಾಯಿಂಗ್ ಮಾಡಿದ್ದೀನಿ ನೋಡಿ. ಇದ್ರ ಮೇಲೇ ಡ್ರಾಯಿಂಗ್ ಮಾಡಿದ್ದೀನಿ. ಇವಾಗ ಏನು ಮಾಡೋಣ, ಫಸ್ಟು ಈ ಹೈ ತೊಗೊಂಡಿದ್ದೀವಲ್ವಾ, ಇದನ್ನ ನಾವೇನು ಮಾಡೋಣ, ಕಟ್ ಮಾಡೋಣ. ಇವಾಗೆಲ್ಲ ಇದರಲ್ಲಿ ಮಾರ್ಜಿನ್ ಎಲ್ಲ ಆಲ್ರೆಡಿ ಎಲ್ಲನೂ ಆ್ಯಡ್ ಆಗೇ ಇರುತ್ತೆ, ನೀವು ಮತ್ತೆ ಏನು ಮಾರ್ಜಿನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಇದರಲ್ಲಿ ಏನಿದೆ ಅಲ್ವಾ ಅದೇನೆ. ಇವಾಗ ಇಲ್ಲೇನಿತ್ತು ಪರ್ಫೆಕ್ಟ್ ನಾನು ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಇಲ್ಲೆಲ್ಲ ಹಾಕಿರೋದು. ಬಟ್ ಈ 2 ಇಂಚ್ ಏನು ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್,
ಅದರಲ್ಲೇ ಲೂಸಿಂಗ್ ಬರುತ್ತೆ ಮತ್ತು ಮಾರ್ಜಿನ್ ಕೂಡ ಬರುತ್ತೆ, ಸ್ಟಿಚಿಂಗ್ ಎಲ್ಲನೂ ಆ್ಯಡ್ ಆಗುತ್ತೆ. ಇವಾಗ ನಾವೇನು ಮಾಡೋಣ, ಅದಷ್ಟನ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿಂದಾನೆ ಫಸ್ಟು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಇದು ಎಲ್ಲ ಎಕ್ಸ್ಟ್ರಾ ತೊಗೊಂಡಿದ್ದೀಲ್ವ, ಅಲ್ಲಿಂದ ಕಟ್ ಮಾಡೋಣ. ನಿಮ್ಮ ಹತ್ರ ಏನಾದರೂ ಬಟ್ಟೆ ಕಮ್ಮಿ ಇದ್ದರೆ ಫ್ರೆಂಡ್ಸ್, ನೀವು ಫಸ್ಟು ಫ್ರಂಟ್ ಕಟ್ ಮಾಡಿ, ಆಮೇಲೆ ಅದೇ ಪೀಸ್ ಇಟ್ಕೊಂಡು ಬ್ಯಾಕಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ನೀವು ಕಟ್ ಮಾಡ್ಬೋದು ಫ್ರೆಂಡ್ಸ್. ಬಟ್ ಇಲ್ಲಿ ನನ್ನ ಬಟ್ಟೆ ಎಕ್ಸ್ಟ್ರಾ ಇದೆ ಮತ್ತು ಈ ಬಟ್ಟೆ ಏನು ನನಗೇನು ಯೂಸ್ ಇಲ್ಲ, ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಎರಡೂ ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ, ಟೈಮ್ ಸೇವ್ ಆಗೋಸ್ಕರ. ನೋಡಿ ಈ ಕಡೆ ಹೀಗೆ. ಇವಾಗ ಈ ಸೈಡ್ ನೋಡಿ ಫ್ರೆಂಡ್ಸ್, ಈ ಸೈಡ್ ಏನಿದೆ ಅಲ್ವಾ, ಇದು ಈ ಕಡೆ ಕಿನರಿ ನಾನು ಯೂಸ್ ಮಾಡಲ್ಲ, ಅದು ಸಹ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲ ಸ್ವಲ್ಪ ರೌಂಡ್ ಶೇಪ್ ಮಾಡಿದ್ದೀನಿ ಯಾವಾಗಲೇ. ನೋಡಿ ಹೀಗೆ ಈ ರೀತಿ ನೀವು ಪ್ಯಾಂಟ್ ಮಾಡಿದ್ರೆ ಫ್ರೆಂಡ್ಸ್, ನಿಮ್ಮದು ಪ್ಯಾಂಟ್ ಎಲ್ಲಿನೂ ಜಾಸ್ತಿ ಟೈಟು ಲೂಸು ಆಗೋಲ್ಲ ಮತ್ತು ತಿರುಗಲ್ಲ. ಆಮೇಲೆ ಇಲ್ಲಿ ಆಸನ ಹತ್ರ ಎತ್ಕೊಳ್ಳಲ್ಲ ಫ್ರೆಂಡ್ಸ್. ನೋಡಿ ಕಾಲ ಹತ್ರ ಕೆಲವ್ರಿಗೆ ಎತ್ಕೊಂಡೋಗಿರುತ್ತೆ. ನೋಡಿ ಇದಾಯಿತು. ಇವಾಗ ಇದರಲ್ಲೇ ಎರಡೂ ಬ್ಯಾಕ್ ಪಾರ್ಟ್ ಇದಲ್ವಾ, ನಾನೇನು ಮಾಡ್ತಾಯಿದ್ದೀನಿ, ಇದು ಫ್ರಂಟ್ ಪಾರ್ಟು. ಇವಾಗ ಏನು ಮಾಡ್ತೀನಿ, ಈ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಹೀಗೆ. ಇವಾಗ ಏನಾಯಿತು, ಬ್ಯಾಕ್ ಫ್ರಂಟ್ ಎರಡೂ ಒಟ್ಟಿಗೆ ಐತಲ್ವ ಫ್ರೆಂಡ್ಸ್ ಕಟ್ಟಿಂಗು, ಮತ್ತು ಡಬಲ್ ಸತಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ನೋಡ್ಕೊಂಡು ಕಟ್ ಮಾಡಿ, ಇಲ್ಲಾಂದ್ರೆ ಕೆಳಗಡೆ ಇನ್ನೊಂದು ಪಾರ್ಟ್ 3 ಪಾರ್ಟ್ ಏನಾದರೂ ಕಟ್ ಮಾಡಿಬಿಟ್ಟಿದ್ರೆ. ನೋಡಿ 2 ಪಾರ್ಟ್ ಮಾತ್ರ ನಾನು ಕಟ್ ಮಾಡಿದ್ದೀನಿ. ಇವಾಗ ಇದು ಫ್ರಂಟ್ ಆಯಿತು, ಇದು ಬ್ಯಾಕ್ ಆಯಿತು. ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ ಫೋಲ್ಡಿಂಗ್ ಸೈಡ್. ನೋಡಿ ಫ್ರೆಂಡ್ಸ್, ಇದರಲ್ಲೇ ನಮ್ಮದು ಬ್ಯಾಕ್ ಆ್ಯಂಡ್ ಫ್ರಂಟ್ ಎರಡು ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಇನ್ನೂ ಒಂದು ಅಂತಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಹೈ ಕೊಟ್ಟಿದ್ದೀವಿ, 1.5-2 ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಇಲ್ಲಿ ಬರಬೇಕಾದ್ರೆ ಫ್ರಂಟ್ ಪಾರ್ಟ್ ಹತ್ರ 1/2 ಇಂಚು ಫ್ರೆಂಡ್ಸ್ ಕಮ್ಮಿ ತೊಗೋಬೇಕು. ನೋಡಿ ಇಲ್ಲಿ 1/2 ಇಂಚಿಂದ 3/4 ಇಂಚಷ್ಟು ನಾವು ಇಲ್ಲಿಂದ ಕಮ್ಮಿ ತೊಗೊಂಡ್ರೆ ನಮ್ಮ ಪ್ಯಾಂಟ್ ಹೈಟ್ ಏನೂ ಕಮ್ಮಿ ಆಗೋಲ್ಲ. ಬಟ್ ಇಲ್ಲಿ ಇನ್ನು ಸೊಂಟದ ಹತ್ರ ಬೆಲ್ಟ್ ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೋಡಿ ಹೀಗೆ ಇದಿಷ್ಟು ನಾನು ಫ್ರಂಟಲ್ಲಿ ಕಮ್ಮಿ ಮಾಡ್ತಾ ಇದ್ದೀನಿ. ಬ್ಯಾಕ್ ಹೈ ತೊಗೊಂಡಿದ್ದೀವಿ, ಬಟ್ ಫ್ರಂಟ್ 3/4 ಇಂಚಿಂದ 1 ಇಂಚಷ್ಟು ನಾನು ಕಮ್ಮಿ ತೊಗೊತಾ ಇದ್ದೀನಿ. ನೋಡಿ ಫ್ರಂಟ್ ಪಾರ್ಟ್ ನಮ್ಮದು ಕಮ್ಮಿ ಇರುತ್ತೆ, ಬ್ಯಾಕ್ ಹೈಟ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ನೋಡಿ ಇದನ್ನ ಇಷ್ಟ ತೆಗಿತಾ ಇದ್ದೀನಿ ನಾನು. ನೋಡಿ ಹೀಗೆ. ಇವಾಗ ಏನು ಮಾಡೋಣ ಫ್ರೆಂಡ್ಸ್, ಇದನ್ನೇ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಮಾಡಾದ್ಮೇಲೆ ಇದ್ರ ಲುಕ್ ನೋಡೋಣ ಫ್ರೆಂಡ್ಸ್. ಮತ್ತು ಇದರಲ್ಲೇ ನೀವು ಫ್ರೆಂಡ್ಸ್ ಲೈನಿಂಗ್ ಕೂಡ ಹಾಕೋಬೋದು. ಇದು ಹೆಂಗಿದೆ, ಸೇಮ್ ಹೀಗೆ ಇಟ್ಕೊಂಡ್ಬಿಟ್ಟು ಈ ಪೀಸನ್ನು ಇಟ್ಕೊಂಡು ಇದು ಎಷ್ಟಿದೆ ಅಷ್ಟೇ ನೀವು ಲೈನಿಂಗನ್ನು ಕಟ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಹತ್ರ ಲೈನಿಂಗ್ ಕಡಿಮೆ ಇದ್ದರೆ ನೋಡಿ, ಈ ಬಾಟಮಿಂದ ಈ ಹಿಪ್ ಗಂಟ ಅಷ್ಟೇ ಮಿಡಲ್ ಹೈಟ್ ಎಷ್ಟಿದೆ ಅಷ್ಟಕ್ಕೂ ನೀವು ಬರೀ ಲೈನಿಂಗ್ ಹಾಕಿದ್ರೆ ಸಾಕು. ಬಿಕಾಸ್ ಇದು ಅಂತೂ ಫೋಲ್ಡ್ ಆಗುತ್ತೆ ಮತ್ತು ಇಲ್ಲಿ ಕೂಡ ಇಲಾಸ್ಟಿಕ್ ಬರುತ್ತೆ. ಅದಕ್ಕಾಗಿ ನೀವು ಇಲ್ಲಿ ಮಿಡಲ್ ಪಾರ್ಟಿಂದ ಅಷ್ಟೇ ಲೈನಿಂಗ್ ಹಾಕಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನೋಡಿ ಪ್ಯಾಂಟ್ನ ಯಾವ ಥರ ಕಟ್ ಮಾಡೋದು. ನೋಡಿ ಈ ಪ್ಯಾಂಟ್ ರೆಡಿ ಮಾಡಾದ್ಮೇಲೆ ಈ ಥರ ಆಗಿದೆ. ಬಟ್ ಇದ್ರ ಕಟ್ಟಿಂಗ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಸ್ಟ್ರೇಟ್ ಪ್ಯಾಂಟ್ ಇದೆ, ಲೇಡೀಸ್ ಪ್ಯಾಂಟು. ನೋಡಿ ಇದು ಎಲ್ಲಿ ಎತ್ಕೊಳ್ಳಲ್ಲ, ಕೆಲವ್ರು ಪ್ಯಾಂಟ್ ಹಾಕೊಂಡಾಗ ಎತ್ಕೊಳ್ಳುತ್ತೆ, ಆಮೇಲೆ ಹೈಟ್ ಕೂಡ ಅವ್ರ ಮೇಲೆ ಜರ್ಕೊಳ್ಳುತ್ತೆ. ಆಮೇಲೆ ಇಲ್ಲಿ ಕೂಡ ಇಲಾಸ್ಟಿಕ್ ಹಾಕಿದ್ದೀವಿ. ಮತ್ತು ಬ್ಯಾಕ್ ಸೈಡು ಹೈಟ್ ಇದೆ, ಫ್ರಂಟ್ ಕಮ್ಮಿ ಇದೆ. ನೋಡಿ ಈ ಥರ ಮಾಡಿದ್ರೆ ನಮ್ಮ ಪ್ಯಾಂಟ್ ಎತ್ಕೊಳ್ಳಲ್ಲ. ಆಮೇಲೆ ಕಟಿಂಗ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಈ ಪ್ಯಾಂಟನ್ನು ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ, ಯಾವ ರೀತಿ ಕಟ್ ಮಾಡಿದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್.